ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ, ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಕೋಪಸ್ತ್ರೀಯರು ಕಣ್ಮರೆಯಾದ ಕೃಷ್ಣನನ್ನು ಹುಡುಕುತ್ತಿದ್ದುದು ಎಂಬ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ತಮ್ಮ ನಡುವೆ ನಿಂತಿದ್ದ ಕೃಷ್ಣನು ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಲು
ಗೋಪ ಸ್ತ್ರೀಯರೆಲ್ಲರೂ ಯೂಥಪತಿಯನ್ನು ಅಗಲಿದ ಹೆಣ್ಣಾನೆಗಳಂತೆ ಆ ಕೃಷ್ಣನನ್ನು ಕಾಣದೆ ಪರಿತಪಿಸುತ್ತಿದ್ದರು. ಆ ಕೃಷ್ಣನ ನಡೆನುಡಿಗಳಿಂದಲೂ ಅವನು ತಮ್ಮಲ್ಲಿ ತೋರಿಸುತ್ತಿದ್ದ ಅನುರಾಗ ಸೂಚಕವಾದ ಮಂದಹಾಸದಿಂದಲೂ ಅವನ ವಯ್ಯಾರದ ನೋಟಗಳಿಂದಲೂ ಅವನ ಮೃದು ಮಧುರ ವಾಕ್ಯಗಳಿಂದಲೂ ಅವನ ಆಟ ಪಾಠಗಳಿಂದಲೂ ಪರವಶ ಹೃದಯರಾಗಿ ಅವನನ್ನೇ ಧ್ಯಾನಿಸುತ್ತಾ ಆ ಭಾವನಾ ವಿಶೇಷದಿಂದ ತನ್ಮಯತ್ವವನ್ನು ಹೊಂದಿ ತಾವು ಆ ಕೃಷ್ಣನ ಚೇಷ್ಟೆಗಳನ್ನೇ ಅನುಕರಿಸತೊಡಗಿದರು. ಅವನಂತೆಯೇ ನಡೆ, ಅವನಂತೆಯೇ ಮಾತು, ಅವನಂತೆಯೇ ಮುಗುಳ್ನಗೆಯಿಂದ ನಗುವುದು, ಅವನಂತೆಯೇ ಅನುರಾಗ ವೀಕ್ಷಣದಿಂದ ಒಬ್ಬರಿಗೊಬ್ಬರು ನೋಡುವುದು, ತಾನೇ ಕೃಷ್ಣನೆಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುವುದು, ಈ ರೀತಿಯಲ್ಲಿ ಸರ್ವ ವಿಧದಿಂದಲೂ ಆತನನ್ನು ಅನುಕರಿಸುತ್ತಾ ಆ ಕೃಷ್ಣನ ತಾದಾತ್ಮ್ಯವನ್ನೇ ತಮ್ಮಲ್ಲಿ ತೋರಿಸುತ್ತಿದ್ದರು. ಮತ್ತು ಅವರೆಲ್ಲರೂ ಅಲ್ಲಲ್ಲಿ ಗುಂಪುಗೂಡಿ ಕೃಷ್ಣನ ವಿಷಯವಾದ ಹಾಡುಗಳನ್ನು ಹಾಡುತ್ತಾ ಕಾಡಿಂದ ಕಾಡಿಗೆ ಸುತ್ತುವುದು, ಕೃಷ್ಣ ಎಂದು ಕೂಗಿಕೊಳ್ಳುವುದು, ಇಲ್ಲದ ಕಡೆಯಲ್ಲಿ ಹುಡುಕುವುದು, ಈ ರೀತಿಯಾಗಿ ಹುಚ್ಚರಂತೆ ನಡೆಯುತ್ತಿದ್ದರು. ಆಕಾಶದಂತೆ ಸಮಸ್ತ ಭೂತಗಳ ಒಳಗೂ ಹೊರಗೂ ವ್ಯಾಪಿಸಿ ಎಲ್ಲೆಲ್ಲಿಯೂ ಯಾವಾಗಲೂ ನೆಲೆಗೊಂಡಿರುವ ಆ ಪರಮ ಪುರುಷನನ್ನು, ಪ್ರಾಕೃತ ಮನುಷ್ಯರನ್ನು ಹುಡುಕುವಂತೆ ಅಲ್ಲಲ್ಲಿ ಹುಡುಕುತ್ತಾ ತಮ್ಮ ಕಣ್ಣಿಗೆ ಬಿದ್ದ ಗಿಡ ಮರಗಳನ್ನು, ಮೃಗ ಪಕ್ಷಿಗಳನ್ನು ಪ್ರಶ್ನೆ ಮಾಡತೊಡಗಿದರು. ಕೆಲವರು ಆ ಕಾಡಿನಲ್ಲಿದ್ದ ಕೆಲವು ವೃಕ್ಷಗಳನ್ನು ನೋಡಿ, ಓ ಅಶ್ವತ್ಥ ವೃಕ್ಷವೇ, ನಮ್ಮ ಕೃಷ್ಣನನ್ನು ಕಂಡೆಯಾ? ಓ ಪ್ಲಕ್ಷ, ಓ ನ್ಯಗ್ರೋಧ, ನೀವೇನಾದರೂ ಆ ಕೃಷ್ಣನನ್ನು ಕಂಡಿರಾ? ಆ ನಂದ ಕುಮಾರನು ಪ್ರೇಮ ಸೂಚಕವಾದ ಮಂದಹಾಸದಿಂದಲೂ ತನ್ನ ನೋಟದಿಂದಲೂ ನಮ್ಮೆಲ್ಲರ ಮನಸ್ಸನ್ನು ಕದ್ದೊಯ್ದಿರುವನು. ಓ ಕುರುಬಕ, ಅಶೋಕ, ಓ ನೀಪ, ಓ ಎಲೈ ಅತ್ತಿಯ ಮರವೇ, ಓ ಚಂದನ, ಅವನು ತನ್ನ ಮಂದಸ್ಮಿತದಿಂದ ಮಾನಿನಿಯರಾದ ನಮ್ಮ ದರ್ಪವನ್ನು ಕೊಳ್ಳೆ ಹೊಡೆದುಕೊಂಡು ಹೋಗಿರುವನು. ಎಲೆ ತುಳಸಿ, ಮಂಗಳ ಸ್ವರೂಪಿಣಿ, ನೀನು ಯಾವಾಗಲೂ ಆ ಗೋವಿಂದನ ಪಾದದಲ್ಲಿಯೇ ನೆಲೆಗೊಂಡಿರತಕ್ಕವಳು. ಅವನು ಕೂಡ ಭ್ರಮರ ಪರಿವಾರಗಳೊಡಗೂಡಿದ ನಿನ್ನನ್ನು ಪ್ರೀತಿಸಿ ತನ್ನಲ್ಲಿ ಧರಿಸಿರುವನು. ನೀನು ಅವನೆಲ್ಲಿರುವನೆಂಬುದನ್ನು ಕಂಡಿರಬಹುದಲ್ಲವೇ? ಓ ಮಲ್ಲಿಗೆ, ಮಾಲತಿ, ಓ ಜಾಜಿ, ಯೂಥಿಕೆ, ಪರಸ್ಪರ್ಶ ಮಾತ್ರದಿಂದ ನಮಗೆ ಆಸೆಯನ್ನು ತೋರಿಸಿ ಹೊರಟು ಹೋದ ಕೃಷ್ಣನನ್ನು ನೀವೆಲ್ಲಿಯಾದರೂ ಕಂಡಿರಾ? ಓ ಚ್ಯೂತ ವೃಕ್ಷವೇ, ಓ ಪ್ರಿಯಂಗು, ಪನಸ, ಕೋವಿದಾರ, ಎಲೆ ನೇರಳೆ ಮರವೇ, ಬಿಲ್ವ, ವಕುಳ, ಆಮ್ರ, ಪಾರಿಜಾತಾದಿ ವೃಕ್ಷಗಳಿರ, ನಿಮ್ಮ ಜನ್ಮವೇ ಪರೋಪಕಾರಾರ್ಥವಾದುದು. ನೀವೆಲ್ಲರೂ ಯಮುನಾ ತೀರವೆಂಬ ಪುಣ್ಯಕ್ಷೇತ್ರದಲ್ಲಿ ಬೆಳೆದವರು. ಕೃಷ್ಣನನ್ನು ಕಾಣದೆ ಶೂನ್ಯ ಮನಸ್ಕರಾದ ನಮಗೆ ಆ ಕೃಷ್ಣನೆಲ್ಲಿರುವನೆಂಬುದನ್ನು ಕೃಪೆಯಿಟ್ಟು ತಿಳಿಸಬೇಕು. ಎಲೆ ಭೂದೇವಿ, ನೀನಲ್ಲವೇ ಭಾಗ್ಯವತಿ? ನಿನ್ನ ಮೇಲೆ ಬೆಳೆದಿರುವ ಈ ಎಳೆ ಗರಿಕೆಗಳನ್ನು ನೋಡಿದರೆ ಆ ಕೃಷ್ಣನ ಪಾದ ಸ್ಪರ್ಶದಿಂದ ಉಂಟಾದ ಸಂತೋಷದಿಂದ ನಿನ್ನ ದೇಹವು ಪುಳಕಿತವಾದಂತೆ ತೋರುತ್ತಿರುವುದು. ಈ ಭಾಗ್ಯವು ನಿನಗೆ ಯಾವ ತಪಃಫಲದಿಂದ ಲಭಿಸಿತು? ಹಿಂದೆ ನಿನಗುಂಟಾದ ತ್ರಿವಿಕ್ರಮನ ಪಾದ ಸಂಬಂಧದಿಂದ ಈ ಭಾಗ್ಯವು ಲಭಿಸಿತೆ, ಅಥವಾ ವರಾಹರೂಪಿಯಾದ ಭಗವಂತನ ದೇಹಾಲಿಂಗನ ಫಲದಿಂದ ಲಭಿಸಿತೆ? ಎಲೆ ಹೆಣ್ಣು ಜಿಂಕೆಯೇ, ನಿನ್ನ ನೇತ್ರ ವಿಕಾಸವನ್ನು ನೋಡಿದರೆ ನೀನು ಈಗಲೇ ಆ ಕೃಷ್ಣನ ದೇಹ ಸೌಂದರ್ಯವನ್ನು ಕಣ್ಣಾರೆ ನೋಡಿ ಆನಂದಿಸಿದಂತಿದೆ. ಆಹಾ, ಇಲ್ಲಿನ ಗಾಳಿಯಲ್ಲಿ ಆ ಕೃಷ್ಣನು ಧರಿಸಿದ್ದ ಕುಂದ ಪುಷ್ಪಹಾರದ ಪರಿಮಳವು ಕುಂಕುಮ ಗಂಧ ಮಿಶ್ರವಾಗಿ ಬರುತ್ತಿರುವುದು. ಇದನ್ನು ನೋಡಿದರೆ ಆ ಕೃಷ್ಣನು ಯಾವಳೋ ಒಬ್ಬ ನಾಯಿಕೆಯನ್ನು ಆಲಂಗಿಸಿದಾಗ ಅವಳ ಸ್ತನ ಕುಂಕುಮವು ಆ ಮಾಲಿಕೆಯಲ್ಲಿ ಅಂಟಿರಬೇಕೆಂದು ತೋರುವುದು. ಆ ಕೃಷ್ಣನು ನಾಯಿಕೆಯೊಡನೆ ಇಲ್ಲಿಗೆ ಬಂದುದನ್ನು ನೀನು ಕಂಡೆಯೇನು? ಸಖಿ, ಮುಚ್ಚುಮರೆಯಿಲ್ಲದೆ ನನಗೆ ನಿಜ ಸ್ಥಿತಿಯನ್ನು ತಿಳಿಸು. ಎಲೈ ವೃಕ್ಷಗಳೇ, ಪುಷ್ಪ ಫಲಭಾರದಿಂದ ಬಗ್ಗಿದ ನಿಮ್ಮ ಕೊಂಬೆಗಳನ್ನು ನೋಡಿದರೆ ನೀವು ಈಗಲೇ ಆ ಕೃಷ್ಣನನ್ನು ಕಂಡು ನಮಸ್ಕರಿಸಿದಂತೆ ತೋರುವುದು. ತನ್ನ ಪ್ರಿಯೆಯ ಭುಜದ ಮೇಲೆ ಒಂದು ಕೈಯಿಟ್ಟು ಮತ್ತೊಂದು ಕೈಯಿಂದ ಲೀಲಾರ್ಥವಾಗಿ ಹಿಡಿದ ಕಮಲವನ್ನು ಆಡಿಸುತ್ತಾ ತುಳಸಿ ಗಂಧಕ್ಕಾಗಿ ಹಿಂಬಾಲಿಸಿ ಬರುವ ಭ್ರಮರಗಳಿಂದ ಪರಿವೃತನಾಗಿ ಈ ಕಾಡಿನಲ್ಲಿ ಸುತ್ತುತ್ತಿರುವ ಕೃಷ್ಣನನ್ನು ನೀವೆಲ್ಲಿ ಕಂಡಿರಿ? ಅವನು ನಿಮ್ಮ ನಮಸ್ಕಾರಗಳನ್ನು ತನ್ನ ಪ್ರಣಯ ಕಟಾಕ್ಷದಿಂದ ಅಭಿನಂದಿಸಿರಬಹುದಲ್ಲವೇ? ಎಲೈ ಸಖಿಯರೇ, ಮೊದಲು ನಾವು ಕೃಷ್ಣನನ್ನು ಕಾಮಿಸಿ ಬಂದಾಗ ಪತಿಯುಳ್ಳ ಸ್ತ್ರೀಯರನ್ನು ಪರಪುರುಷರು ಮುಟ್ಟಬಾರದೆಂದು ಹೇಳಿ
ಅವನು ನಮ್ಮನ್ನು ನಿರಾಕರಿಸಿದನಲ್ಲವೇ? ಇದು ಈ ಲತೆಗಳನ್ನು ನೋಡಿರಿ, ಇವು ಇತ್ತಲಾಗಿ ತಮ್ಮ ಪ್ರಿಯ ವೃಕ್ಷಗಳನ್ನು ಆಲಂಗಿಸಿ ನಿಂತಿರುವಾಗಲೇ ಅತ್ತಲಾಗಿ ಕೃಷ್ಣನ ಕರಸ್ಪರ್ಶದಿಂದ ಪುಳಕಿತವಾಗಿರುವವು. ನೋಡಿರಿ, ಇವುಗಳನ್ನು ತನ್ನ ಕರಸ್ಪರ್ಶದಿಂದ ಸಂತೋಷಗೊಳಿಸಿದ ಕೃಷ್ಣನು ನಮ್ಮನ್ನೇಕೆ ಮುಟ್ಟಬಾರದು ಎಂದು ಆ ಗೋಪಿಯರು ಹುಚ್ಚು ಹಿಡಿದಂತೆ ಮಾತನಾಡುತ್ತಾ ಅಲ್ಲಲ್ಲಿ ಹುಡುಕುತ್ತಿದ್ದರು. ಮತ್ತು ಯಾವಾಗಲೂ ಆ ಕೃಷ್ಣ ವಿರಹದಿಂದ ಅವನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಅವನು ಬಾಲ್ಯದಿಂದ ನಡೆಸಿದ ಕಾರ್ಯಗಳನ್ನು ತಾವೇ ಅನುಕರಿಸುತ್ತಿದ್ದರು. ಒಬ್ಬಳು ಪೂತನೆಯಂತೆ ಬರುವುದು, ಮತ್ತೊಬ್ಬಳು ಕೃಷ್ಣನಂತೆ ಬಂದು ಅವಳ ಮೊಲೆ ಕುಡಿಯುತ್ತಾ ಅವಳನ್ನು ಕೆಳಕ್ಕೆ ನೂಕುವುದು, ಮತ್ತೊಬ್ಬಳು ಬಂಡಿಯಂತೆ ಹರಿದು ಬರುವುದು, ಮತ್ತೊಬ್ಬಳು ಕೃಷ್ಣನಂತೆ ಕಾಲಾಡಿಸಿ ಅವಳನ್ನು ತಳ್ಳುವುದು, ಮತ್ತೊಬ್ಬಳು ತೃಣಾವರ್ತನೆಂಬ ಅಸುರನಾಗಿ ಬಂದು ಕೃಷ್ಣನಾಗಿದ್ದ ಮತ್ತೊಬ್ಬಳನ್ನು ಹಾರಿಸಿಕೊಂಡು ಓಡುವುದು, ಮತ್ತೊಬ್ಬಳು ಬಾಲಕೃಷ್ಣನಂತೆ ಅಂಬೆಗಾಲಿಡುತ್ತಾ ಕಾಲಂದುಗೆಯ ಗುಲ ಗುಲ ಧ್ವನಿಯೊಡನೆ ಓಡುವುದು, ಇಬ್ಬರು ರಾಮ ಕೃಷ್ಣರಾಗಿ ನಿಲ್ಲುವುದು, ಅವರ ಸುತ್ತಲೂ ಕೆಲವರು ಕರುಗಳಂತೆ ನಿಲ್ಲುವುದು. ಆ ಗುಂಪಿನ ನಡುವೆ ವತ್ಸಾಸುರನಂತೆ ಬಂದ ಬೇರೊಬ್ಬಳನ್ನು ಕೃಷ್ಣನಾಗಿದ್ದವಳು ಮೇಲಕ್ಕೆತ್ತಿ ತಿರುಗಿಸಿ ಕೆಳಗೆ ಬಿಸುಡುವುದು, ಬೇರೊಬ್ಬಳು ಕೃಷ್ಣನಾಗಿ ನಿಂತು ಬಕಾಸುರನಂತೆ ಬಂದವಳನ್ನು ಕೊಂದ ಹಾಗೆ ನಟಿಸುವುದು, ಒಬ್ಬಳು ದೂರದಲ್ಲಿ ನಿಂತು ಕೊಳಲೂದುತ್ತಾ ಕೃಷ್ಣನಂತೆ ಕರೆಯುವುದು, ಬೇರೆ ಕೆಲವರು ಗೋವುಗಳಂತೆ ಬಂದು ಆ ಗಾನಮಾಧುರ್ಯವನ್ನು ಕೇಳಿ ಆನಂದಿಸುತ್ತಿರುವುದು, ಮತ್ತೆ ಕೆಲವರು ಕೃಷ್ಣ ಭಲೆ ಶಹಬಾಸ್ ಎಂದು ಕೊಂಡಾಡುವುದು, ಮತ್ತೊಬ್ಬಳು ಇನ್ನೊಬ್ಬ ಸಖಿಯ ಕಂಠವನ್ನಪ್ಪಿ ನಡೆಯುತ್ತಾ ನಾನು ಕೃಷ್ಣನು, ನನ್ನ ನಡೆಯ ಸೊಗಸನ್ನು ನೋಡಿರಿ ಎಂದು ಇತರರಿಗೆ ತಿಳಿಸುವುದು, ಬೇರೊಬ್ಬಳು ಓ ಗೋಪಾಲಕರೇ, ಈ ಮಳೆಗಾಳಿಗಾಗಿ ಭಯಪಡಬೇಡಿರಿ, ಅವುಗಳಿಂದ ನಿಮ್ಮನ್ನು ನಾನು ರಕ್ಷಿಸುವೆನು ಎಂದು ಹೇಳಿ ಒಂದು ಕೈಯಿಂದ ತನ್ನ ತಲೆಯ ಸೆರಗನ್ನು ಬಿಚ್ಚಿ ತಲೆಯ ಮೇಲೆ ಕೊಡೆಯ ಹಾಗೆ ಹೊದೆದು ನಿಲ್ಲುವುದು, ಒಬ್ಬಳು ಮತ್ತೊಬ್ಬಳ ತಲೆಯ ಮೇಲೆ ಕಾಲೂರಿ ನಿಂತು ಎಲೆ ದುಷ್ಟ ಸರ್ಪವೇ, ಇಲ್ಲಿ ನಿಲ್ಲಬೇಡ, ಹೊರಡು, ನಾನು ನಿಮ್ಮಂತಹ ದುಷ್ಟರನ್ನು ದಂಡಿಸುವುದಕ್ಕಾಗಿಯೇ ಹುಟ್ಟಿದವನು ಎಂದು ಹೇಳುತ್ತಾ ಕಾಳಿಯ ಮರ್ದನವನ್ನು ನಟಿಸುವುದು, ಇನ್ನೊಬ್ಬಳು ದಾವಾಗ್ನಿಪಾನವನ್ನು ನಟಿಸುತ್ತಾ ಓ ಗೋಪಾಲಕರೇ, ಅದು ಅಲ್ಲಿ ದೊಡ್ಡ ಕಾಡುಗೆಚ್ಚು ತಲೆದೋರಿರುವುದು ನೋಡಿರಿ, ನೀವು ಸ್ವಲ್ಪ ಹೊತ್ತಿನವರೆಗೆ ಕಣ್ಣು ಮುಚ್ಚಿಕೊಂಡು ನಿಲ್ಲಿರಿ, ನಾನು ಅದನ್ನಡಗಿಸಿ ನಿಮಗೆ ಅಪಾಯವಿಲ್ಲದಂತೆ ಮಾಡುವೆನು ಎಂದು ಹೇಳುವುದು, ಬೇರೊಬ್ಬಳು ಕೃಷ್ಣನಾಗಿದ್ದ ಮತ್ತೊಬ್ಬಳನ್ನು ಪುಷ್ಪ ಮಾಲಿಕೆಯಿಂದ ಬಿಗಿದು ತುಂಟ ಕೃಷ್ಣ, ಮನೆಯಲ್ಲಿದ್ದ ಹಾಲು ಮೊಸರು ಬೆಣ್ಣೆಗಳೆಲ್ಲವನ್ನು ಕದ್ದು ತಿಂದು ಪಾತ್ರೆಗಳನ್ನು ಒಡೆದು ಹಾಕಿ ಬಂದೆಯಾ, ಇದು ಒರಳು ಕಲ್ಲಿಗೆ ನಿನ್ನನ್ನು ಕಟ್ಟಿ ಹಾಕುವೆನು ಬಾ ಎಂದು ಎಳೆದುಕೊಂಡು ಹೋಗುವುದು, ಆಗ ಕೃಷ್ಣನಾಗಿದ್ದವಳು ಕೈಗಳಿಂದ ಕಣ್ಣುಗಳನ್ನುಜ್ಜುತ್ತಾ ಮಹಾಭಯವನ್ನು ನಟಿಸುವುದು. ಹೀಗೆ ಗೋಪಾಂಗನೆಯರೆಲ್ಲರೂ ಕೃಷ್ಣನು ಹಿಂದೆ ನಡೆಸಿದ ಕಾರ್ಯಗಳನ್ನೇ ತಾವು ಅನುಕರಿಸುತ್ತಾ ಆ ವನದಲ್ಲಿ ಕಂಡ ಗಿಡಬಳ್ಳಿಗಳೆಲ್ಲವನ್ನು ಪ್ರಶ್ನೆ ಮಾಡುತ್ತಾ ಬರುವಾಗ ಅಲ್ಲಲ್ಲಿ ನೆಲದ ಮೇಲೆ ಕೃಷ್ಣನ ಹೆಜ್ಜೆಯ ಗುರುತುಗಳು ಕಣ್ಣಿಗೆ ಗೋಚರಿಸಿದವು. ಅದನ್ನು ನೋಡಿ ಕೆಲವರು ಸಂತೋಷದಿಂದ ಆಹಾ, ಎಲೈ ಸಖಿಯರೇ, ಇದು ಈ ಹೆಜ್ಜೆಯ ಗುರುತುಗಳನ್ನು ನೋಡಿದಿರಾ, ಇದು ಮಹಾತ್ಮನಾದ ಆ ನಂದಕುಮಾರನ ಪಾದಚಿಹ್ನಗಳೆಂಬುದರಲ್ಲಿ ಸಂದೇಹವೇ ಇಲ್ಲ, ಧ್ವಜ ವಜ್ರ ಕಮಲ ಅಂಕುಶ ಮುಂತಾದ ರೇಖೆಗಳೆಲ್ಲವೂ ಇದರಲ್ಲಿ ಕಾಣುತ್ತಿರುವವು ಎಂದು ಹೇಳುತ್ತಾ ಆ ಹೆಜ್ಜೆಯ ಗುರುತುಗಳನ್ನೇ ನೋಡಿಕೊಂಡು ಮುಂದೆ ಮುಂದೆ ಹೋದರು. ಆದರೆ ಆ ಕೃಷ್ಣನ ಹೆಜ್ಜೆಗಳ ನಡುವೆ ಯಾವಳೋ ಒಬ್ಬ ಸ್ತ್ರೀಯ ಪಾದಚಿಹ್ನಗಳು ಅಲ್ಲಲ್ಲಿ ತೋರುತ್ತಿದ್ದವು. ಅದನ್ನು ನೋಡಿ ಅವರೆಲ್ಲರಿಗೂ ಮಹಾ ದುಃಖ ಉಂಟಾಯಿತು. ಆಗ ಒಬ್ಬರಿಗೊಬ್ಬರು ಆಹಾ, ನಮ್ಮ ಕೃಷ್ಣನು ಯಾವಳೋ ಬೇರೊಬ್ಬ ನಾಯಿಕೆಯನ್ನು ಸಂಗಡ ಕರೆದುಕೊಂಡು ಹೋಗಿರಬಹುದು, ಇದು ಇಲ್ಲಿ ನಡುವೆ ಆ ಸ್ತ್ರೀಯ ಹೆಜ್ಜೆಯ ಗುರುತುಗಳು ಕಾಣುತ್ತಿರುವವು, ನೋಡಿರಿ, ಮದದಾನೆಯು ಹೆಣ್ಣಾನೆಯ ಸಂಗಡ ಹೋಗುವಂತೆ ಕೃಷ್ಣನು ಅವಳ ಭುಜದ ಮೇಲೆ ತೋಳು ಹಾಕಿಕೊಂಡೇ ಹೋದಂತಿದೆ. ಕೃಷ್ಣನು ನಮ್ಮೆಲ್ಲರನ್ನು ಬಿಟ್ಟು ಅವಳೊಬ್ಬಳನ್ನು ಮಾತ್ರ ಪ್ರೀತಿಸಿ ತನ್ನೊಡನೆ ರಹಸ್ಯವಾಗಿ ಅವಳನ್ನು ಕರೆದುಕೊಂಡು ಹೋಗಬೇಕಾದರೆ ಅವಳ ಭಾಗ್ಯವಲ್ಲವೇ ಭಾಗ್ಯವು. ಅವಳು ಪೂರ್ವ ಜನ್ಮದಲ್ಲಿ ಸರ್ವೇಶ್ವರನಾದ ಹರಿಯನ್ನು ಪೂಜಿಸಿ ಆ ಭಗವಂತನ ಪೂರ್ಣಾನುಗ್ರಹವನ್ನು ಪಡೆದಿರಬೇಕು. ಓ ಸಖಿಯರೇ, ಆ ಗೋವಿಂದನ ಪಾದ ಚಿಹ್ನವುಳ್ಳ ಈ ನೆಲದ ಧೂಳಿಯು ಏನು ಧನ್ಯವೇ.
ಬ್ರಹ್ಮ ರುದ್ರಾದಿ ದೇವತೆಗಳು ಇದನ್ನು ತಮ್ಮ ಪಾಪ ನಿವಾರಣಾರ್ಥವಾಗಿ ತಲೆಯಲ್ಲಿ ಧರಿಸುವರಲ್ಲವೇ? ಆಹಾ, ಕೃಷ್ಣನ ಸಂಗಡ ಹೋದವಳ ಈ ಪಾದ ಚಿಹ್ನಗಳನ್ನು ನೋಡಿದರೆ ನಮ್ಮ ಮನಸ್ಸಿಗೆ ಬಹಳ ವ್ಯಾಕುಲತೆಯುಂಟಾಗುವುದು. ನಮ್ಮೆಲ್ಲರನ್ನೂ ವಂಚಿಸಿ ತಾನೊಬ್ಬಳೇ ಆ ಕೃಷ್ಣನ ಅಧರಾಮೃತವೆಂಬ ಮಹಾಭಾಗ್ಯವನ್ನು ಅನುಭವಿಸುತ್ತಿರುವಳಲ್ಲ. ಆದರೆ ಇತ್ತಲಾಗಿ ಒಂದೊಂದು ಕಡೆಯಲ್ಲಿ ಆ ಸ್ತ್ರೀಯ ಪಾದರೇಖೆಗಳು ಕಾಣುವುದಿಲ್ಲ. ಈ ಹುಲ್ಲು ಕಡ್ಡಿಗಳ ಮೇಲೆ ಕಾಲಿಡಲಾಗದೆ ಅವಳು ಕಷ್ಟಪಡುತ್ತಿರುವುದನ್ನು ನೋಡಿ ಇಲ್ಲಿ ಕೃಷ್ಣನು ತಾನೇ ಅವಳನ್ನೆತ್ತಿಕೊಂಡು ನಡೆದಿರಬೇಕು. ಇದರಲ್ಲಿ ಸಂದೇಹವಿಲ್ಲ. ಏಕೆಂದರೆ ಇಲ್ಲಿ ಕೃಷ್ಣನ ಪಾದರೇಖೆಗಳು ನೆಲದಲ್ಲಿ ಚೆನ್ನಾಗಿ ಒತ್ತಿರುವವು ನೋಡಿರಿ. ಕೃಷ್ಣನು ಅವಳನ್ನು ಎತ್ತಿಕೊಂಡು ನಡೆಯುವಾಗ ಅವಳ ಭಾರದಿಂದ ಹೆಜ್ಜೆಯನ್ನು ದೃಢವಾಗಿ ಊರಿದಂತಿದೆ. ಇದು ಇಲ್ಲಿ ಅವಳನ್ನು ಕೆಳಕ್ಕಿಳಿಸಿರಬೇಕು. ಇದು ಈ ಗಿಡದಲ್ಲಿ ಕೃಷ್ಣನು ಅವಳಿಗಾಗಿ ಹೂಗಳನ್ನು ಕೊಯ್ದಂತಿದೆ. ಏಕೆಂದರೆ ಈ ಗಿಡದಲ್ಲಿ ಮೇಲಿರುವ ಹೂಗಳನ್ನು ಕೊಯ್ಯುವುದಕ್ಕಾಗಿ ಕೃಷ್ಣನು ಪಾದಾಗ್ರವನ್ನು ಮಾತ್ರ ನೆಲದ ಮೇಲೆ ಊರಿ ಮೆಟ್ಟುಗಾಲಿನಿಂದ ನಿಂತಿರಬೇಕು. ಅದರಿಂದಲೇ ಅವನ ಹೆಜ್ಜೆಗಳ ಅರ್ಧ ಭಾಗದ ಗುರುತು ಮಾತ್ರ ಕಾಣುತ್ತಿರುವುದು. ಇದು ಇತ್ತಲಾಗಿ ಕೃಷ್ಣನು ತನ್ನ ಮೊಣಕಾಲುಗಳನ್ನೂರಿ ಕುಳಿತಂತೆ ತೋರುತ್ತಿರುವುದು ನೋಡಿರಿ. ಇಲ್ಲಿ ಅವನು ತಾನು ಕೊಯ್ದ ಹೂಗಳನ್ನು ಅವಳ ತಲೆಗೆ ಮುಡಿಸುವುದಕ್ಕಾಗಿ ಹಾಗೆ ಕುಳಿತಿರಬಹುದು. ಹೀಗೆಂದು ಮಾತನಾಡುತ್ತಾ ಆ ಗೋಪಿಯರು ಇನ್ನು ಮುಂದೆ ಮುಂದೆ ಹುಡುಕುತ್ತಾ ಹೋದರು. ರಾಜ, ಕೃಷ್ಣನು ಅವಾಪ್ತ ಸಮಸ್ತ ಕಾಮನಾಗಿ ಆ ಆತ್ಮಾನುಭವದಿಂದಲೇ ಆನಂದಿಸತಕ್ಕವನಾಗಿ ಈ ವಿಧವಾದ ಸ್ತ್ರೀ ಮೋಹಾದಿಗಳಿಗೆ ಈಡಾಗತಕ್ಕವನಲ್ಲವಾದರೂ ಲೋಕದಲ್ಲಿ ಕಾಮುಕರು ಸ್ತ್ರೀಯರಿಗೆ ವಶರಾಗಿ ತೋರಿಸುವ ದೀನ ಸ್ವಭಾವವನ್ನು, ಸ್ತ್ರೀಯರು ಅವರಲ್ಲಿ ಕಾಣಿಸತಕ್ಕ ದೌರ್ಜನ್ಯವನ್ನು ತೋರಿಸುವುದಕ್ಕಾಗಿಯೇ ಬೇರೆ ಗೋಪಿಯರೆಲ್ಲರನ್ನೂ ಉದಾಸೀನ ಮಾಡಿ ಯಾವಳೋ ಒಬ್ಬಳನ್ನು ಮಾತ್ರ ತಾನು ಮೋಹಿಸಿದಂತೆ ತೋರಿಸುತ್ತಾ ನಿಜವಾಗಿ ಆಕೆಯೊಬ್ಬಳೊಡನೆ ಆ ವನದಲ್ಲಿ ಕಣ್ಮರೆಯಾಗಿ ಸಂಚರಿಸುತ್ತಿದ್ದನು. ಇದು ಹೀಗಾಯಿತಷ್ಟೇ. ಅತ್ತಲಾಗಿ ಕೃಷ್ಣನು ಯಾವಳನ್ನು ಮಾತ್ರ ತನ್ನೊಳಗೆ ಕರೆದುಕೊಂಡು ಹೋದನು ಅವಳಿಗೆ ಮನಸ್ಸಿನಲ್ಲಿ ಗರ್ವವು ಹುಟ್ಟಿತು. ತನ್ನ ಸೌಂದರ್ಯದಿಂದ ತಾನು ಕೃಷ್ಣನನ್ನು ಮೋಹಗೊಳಿಸಿದನೆಂದು, ಲೋಕದಲ್ಲಿ ತನಗೆ ಮೇಲೆ ಸುಂದರಿಯರೇ ಇಲ್ಲವೆಂದು ತಿಳಿದು ಹೆಮ್ಮೆಯಿಂದ ಬೀಗಿ ಮೆರೆಯುತ್ತಿದ್ದಳು. ಆಕೆಯು ಕೃಷ್ಣನೊಡನೆ ಸ್ವಲ್ಪ ದೂರ ನಡೆಯುವಷ್ಟರಲ್ಲಿ ಗರ್ವೋದ್ರೇಕದಿಂದ ವಿವೇಕಹೀನೆಯಾಗಿ ಸರ್ವೇಶ್ವರನಾದ ಕೃಷ್ಣನನ್ನು ಕುರಿತು, ಕೃಷ್ಣ, ಇನ್ನು ಮೇಲೆ ನಾನು ನಡೆಯಲಾರೆನು, ನನ್ನನ್ನು ಎತ್ತಿಕೊಂಡು ಹೋದರೆ ಮಾತ್ರ ನಾನು ಬರುವೆನು ಎಂದಳು. ಕೃಷ್ಣನು ಅವಳ ಗರ್ವವನ್ನು ನೋಡಿ ಮನಸ್ಸಿನಲ್ಲಿ ನಗುತ್ತಾ, ಪ್ರಿಯೆ, ಹಾಗಿದ್ದರೆ ನನ್ನ ಭುಜದ ಮೇಲೆ ಕುಳ್ಳಿರು ಎಂದು ಹೇಳಿ ಬಗ್ಗಿ ನಿಂತನು. ಅವಳು ತನ್ನ ಭುಜವನ್ನೇರಿ ಕುಳಿತುಕೊಳ್ಳುವಷ್ಟರಲ್ಲಿ ಮಾಯೆಯಿಂದ ಕಣ್ಮರೆಯಾದನು. ಆಗ ಆ ಸ್ತ್ರೀಯ ಪರಿತಾಪವನ್ನು ಕೇಳಬೇಕೆ? ಕಾಡಿನಲ್ಲಿ ಒಂಟಿಯಾಗಿ ಸಿಕ್ಕಿಬಿದ್ದ ಆ ಗೋಪಿಯು ಅತಿ ಶೋಕದಿಂದ, ಅಯ್ಯೋ, ಇನ್ನೇನು ಗತಿ ನಾಥ, ಹಾ ರಮಣ, ನಾನು ನಿನ್ನನ್ನೇ ಎಲ್ಲಕ್ಕಿಂತಲೂ ಪ್ರಿಯತಮನೆಂದು ನಂಬಿ ಬಂದೆನಲ್ಲ. ಓ ಮಹಾಭುಜ, ಎಲ್ಲಿರುವೆ? ನಾನು ನಿನ್ನ ದಾಸಿಯಲ್ಲವೇ? ದೀನಳಾದ ನನಗೆ ದರ್ಶನವನ್ನು ಕೊಡು ಎಂದು ಗಟ್ಟಿಯಾಗಿ ಕೂಗಿ ಮೊರೆಯಿಡುತ್ತಿದ್ದಳು. ಇಷ್ಟರಲ್ಲಿ ಇತ್ತಲಾಗಿ ಕೃಷ್ಣನನ್ನು ಹುಡುಕುತ್ತಾ ಬರುತ್ತಿದ್ದ ಇತರ ಗೋಪಿಯರು ಅಲ್ಲಿಗೆ ಬಂದು ಅಲ್ಲಿ ಪ್ರಿಯ ವಿರಹದಿಂದ ದುಃಖಿಸುತ್ತಿರುವ ಆ ಸ್ತ್ರೀಯನ್ನು ಕಂಡರು. ಅವರೆಲ್ಲರೂ ಆಕೆಯ ದುಃಖ ಕಾರಣವೇನೆಂದು ವಿಚಾರಿಸಿದಾಗ ಅವಳು ಮೊದಲು ತನ್ನಲ್ಲಿ ಕೃಷ್ಣನು ತೋರಿಸಿದ ಅಸಾಧಾರಣ ಪ್ರೀತಿಯನ್ನು, ಅದರಿಂದ ತನಗೆ ಗರ್ವ ಉಂಟಾದುದನ್ನು, ಕೃಷ್ಣನು ಅದನ್ನು ತಿಳಿದು ಒಡನೆಯೇ ತನ್ನನ್ನು ವಂಚಿಸಿ ಹೋದ ಸಂಗತಿಯನ್ನು ತಿಳಿಸಿದಳು. ಇದನ್ನು ಕೇಳಿ ಅವರೆಲ್ಲರಿಗೂ ಆಶ್ಚರ್ಯ ಉಂಟಾಯಿತು. ಆಮೇಲೆ ಆ ಗೋಪ ಸ್ತ್ರೀಯರೆಲ್ಲರೂ ಅವಳನ್ನು ತಮ್ಮೊಡನೆ ಕರೆದುಕೊಂಡು ಆ ವನವನ್ನೆಲ್ಲ ಹುಡುಕುತ್ತಿದ್ದರು. ಇಷ್ಟರಲ್ಲಿ ಚಂದ್ರಾಸ್ತಮಯ ಕಾಲವಾಗಿ ಕ್ರಮವಾಗಿ ಬೆಳದಿಂಗಳು ತಗ್ಗುತ್ತಾ ಬಂದಿತು. ಕತ್ತಲೆಯಲ್ಲಿ ಕಣ್ಣು ಕಾಣದಂತಾಯಿತು. ಮುಂದೆ ಹೋಗಲು ಸಾಧ್ಯವಿಲ್ಲದೆ ಆ ಗೋಪಿಯರೆಲ್ಲರೂ ನಿರಾಶರಾಗಿ ಹಿಂತಿರುಗಿ ಬಿಟ್ಟರು. ಆದರೇನು, ಆಗಲೂ ಅವರು ಕೃಷ್ಣನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ತನ್ಮಯತ್ವವನ್ನು ಹೊಂದಿದಂತೆ ಅವನ ನಡೆನುಡಿಗಳನ್ನು, ಅವನ ಚೇಷ್ಟೆಗಳನ್ನು ಅಭಿನಯಿಸುತ್ತಾ ಅವನ ಗುಣಗಳನ್ನೇ ಹಾಡುತ್ತಾ ಮೈಮರೆತು ತಮ್ಮ ಮನೆ ಮಂದಿಗಳ ಸ್ಮರಣೆಯೇ ಇಲ್ಲದೆ
ತಿರುಗಿ ತಾವು ಮೊದಲು ಕೃಷ್ಣನೊಡನೆ ಸೇರಿದ್ದ ಯಮುನಾ ತೀರದ ಪುಳಿನ ಪ್ರದೇಶಕ್ಕೆ ಬಂದು ಸೇರಿದರು. ಅಲ್ಲಿ ಎಲ್ಲರೂ ಕಲೆತು ಕೃಷ್ಣನು ಯಾವಾಗ ಹಿಂತಿರುಗಿ ಬರುವನೋ ಎಂಬ ಆಶೋತ್ತರದಿಂದ ನಿರೀಕ್ಷಿಸುತ್ತಾ ಅವನ ಗುಣಗಳನ್ನು ಗಾನ ಮಾಡತೊಡಗಿದರು. ಇದು 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.